ಪುತ್ತೂರು ಎಂದು ಹೆಸರು ಬರಲು ಕಾರಣವಾದ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಮುತ್ತು ಬೆಳೆದ ಕೆರೆಯ ಕಥೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು 11ನೇ ಶತಮಾನದಲ್ಲಿ ನಿರ್ಮಿತವಾದ ಪುರಾತನ ಶಿವನ ದೇವಸ್ಥಾನವಾಗಿದೆ. ಕಾಶಿಯನ್ನು ಹೊರತುಪಡಿಸಿ ದೇವಸ್ಥಾನದ ಮುಂದೆ ಸ್ಮಶಾನ ಇರುವ ಇನ್ನೊಂದು ಏಕೈಕ ದೇವಸ್ಥಾನವೆಂದರೆ ಅದು ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನ. ಪ್ರತಿ ವರ್ಷ ಏಪ್ರಿಲ್ 10ರಿಂದ ಏಪ್ರಿಲ್ 20ರ ತನಕ ಮಹಾಲಿಂಗೇಶ್ವರ ದೇವನಿಗೆ ವೈಭವದ ಜಾತ್ರೋತ್ಸವ ನಡೆಯುತ್ತದೆ. ವರ್ಷ ಪೂರ್ತಿ ತನ್ನನ್ನು ಕಾಣಲು ಬರುವ ಭಕ್ತರಿಗೆ ಮಹಾಲಿಂಗೇಶ್ವರ ದೇವರು ತನ್ನ ಜಾತ್ರೆಯ ಸಂದರ್ಭದಲ್ಲಿ 10 ದಿನಗಳ ಕಾಲ ಪೇಟೆ ಸವಾರಿ ಮಾಡುವ ಮುಖಾಂತರ ತನ್ನ ಭಕ್ತರನ್ನು ಕಂಡು ಆಶೀರ್ವದಿಸುವ ವಿಶಿಷ್ಟ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ. ಈ ದೇವಸ್ಥಾನಕ್ಕೂ ಈ ನಗರಕ್ಕೂ ಸಂಬಂಧಿಸಿದಂತೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಎಂದರೆ ಅದು ಮುತ್ತು ಬೆಳೆದ ಕೆರೆಯ ಕಥೆ. ಈ ದೇವಸ್ಥಾನದ ಕೆರೆಯಲ್ಲಿ ಮುತ್ತುಗಳು ದೊರೆಯುತ್ತಿದ್ದವು ಎಂಬ ನಂಬಿಕೆ ಸ್ಥಳೀಯರಲ್ಲಿ ವ್ಯಾಪಕವಾಗಿದೆ. ಹಿಂದಿನ ಕಾಲದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಈ ಕೆರೆಯನ್ನು ನಿರ್ಮಿಸಲಾಗುತ್ತೆ. ಎಷ್ಟೇ ಗುಂಡಿ ಆಳ ತೋಡಿದರೂ ನೀರು ಮಾತ್ರ ಸಿಗುವುದಿಲ್ಲ. ಇದಕ್ಕೆ ಪರಿಹಾರವೆಂಬಂತೆ ದೇವಸ್ಥಾನದ ಆಡಳಿತ ಮಂಡಳಿ ಊರಿನ ಜನರನ್ನು ಕರೆಸಿ ನೀರು ಬಾರದ ಆ ಕೆರೆಯ ಒಳಗಡೆ ಕೊಲ್ಲರಿಸಿ ಊಟದ ವ್ಯವಸ್ಥೆಯನ್ನು ಮಾಡಿಸಲಾಗುತ್ತದೆ. ಬಂದಂತಹ ಜನರ ಹೊಟ್ಟೆ ತುಂಬಿದಂತೆ ಬತ್ತಿದ ಕೆರೆಯಲ್ಲಿ ನೀರು ಕೂಡ ತುಂಬಲಾರಂಭಿಸುತ್ತದೆ. ಇದನ್ನು ಕಂಡಂತಹ ಊರಿನ ಜನರು ನೀರನ್ನು ಕಂಡು ಖುಷಿಯಿಂದ ಊಟದ ಎಲೆಯನ್ನು ಅಲ್ಲೇ ಬಿಟ್ಟು ಓಡಿ ಹೋಗುತ್ತಾರೆ. ಬಿಟ್ಟು ಹೋದ ಊಟದ ಎಲೆಯಲ್ಲಿನ ಅನ್ನದ ಅಗಳುಗಳೇ ಮುಂದೊಂದು ದಿನ ಕೆರೆಯಲ್ಲಿ ಮುತ್ತುಗಳಾಗಿ ಬೆಳೆದವು ಎಂಬ ನಂಬಿಕೆ ಸ್ಥಳೀಯರಲ್ಲಿ ವ್ಯಾಪಕವಾಗಿದೆ. ಈ ಒಂದು ಘಟನೆಯಿಂದಾಗಿ ಮುತ್ತೂರಾಗಿ ಪರಿವರ್ತನೆಯಾದ ನಗರ ಬರುತ್ತಾ ಪುತ್ತೂರಾಗಿ ಕರೆಯಲ್ಪಟ್ಟಿತು. ಇಷ್ಟೊಂದು ಪವಿತ್ರವಾದ ಕೆರೆಯ ಪಕ್ಕದಲ್ಲಿ ಕಳೆದೆರಡು ವರ್ಷಗಳಿಂದ ಜಾತ್ರೋತ್ಸವದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಪ್ರತಿದಿನ ಅನ್ನ ಸಂತರ್ಪಣೆಯನ್ನು ಮಾಡಲಾಗುತ್ತದೆ. ಹತ್ತೂರ ಒಡೆಯ ಪುತ್ತೂರ ಮಹಾಲಿಂಗೇಶ್ವರ ದೇವರು ಭಕ್ತರೇ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡಲು ಶಕ್ತಿಯನ್ನು ಕೊಡಲಿ ಎಂದು ಬೇಡಿಕೊಳ್ಳುತ್ತಾ ಈ ವ್ಲಾಗ್ ಅನ್ನು ಮುಗಿಸ್ತಾ ಇದ್ದೀನಿ.